ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇವತ್ತು ಬಂದುಬಿಟ್ಟು ಒಂದು ಶುಭ ಸೋಮವಾರ, ಅದರಲ್ಲೂ ಸೋಮಾವತಿ ಅಮಾವಾಸ್ಯೆ ಇದೆ. ಎಲ್ಲರಿಗೂ ಸಹ ಸೋಮಾವತಿ ಅಮಾವಾಸ್ಯೆಯ ಶುಭಾಶಯಗಳು ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋ ಬಂದು ಉಷಾ 550 ಮಿಷನ್ನಲ್ಲಿ ವರ್ಕ್ ಮಾಡುವಾಗ ಏನಾದರೂ ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ತಾ ಇರ್ತವೆ. ಆ ಥರ ಮಿಸ್ಟೇಕ್ ಆದಾಗ ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣ. ಯಾಕೆ ಅಂದರೆ ನನಗೂ ಒಂದು ಮಿಸ್ಟೇಕ್ ಆಗಿಬಿಡ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು. ಆದ್ರೂ ಸಹ ಒಂದು ಮಿಸ್ಟೇಕ್ ಆಗಿಬಿಡ್ತು. ಅದನ್ನು ಹೇಗೆ ಸರಿ ಮಾಡಿಕೊಂಡೆ, ಏನಾಯಿತು ಆ ಮಿಸ್ಟೇಕು, ನಾನು ಅಂದ್ಕೊಂಡೇ ಇರಲಿಲ್ಲ ಆಗುತ್ತೆ ಅಂತಂದು ಆಗಿಬಿಡ್ತು. ತುಂಬ ಚೆನ್ನಾಗಿ ಬರ್ತಾಯಿದೆ ಡಿಸೈನು ಅಂತಲೇ ಅಂದ್ಕೊಳ್ತಾ ಇದ್ದೆ. ನನ್ನದೇ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಅಂತಲೂ ಅನಿಸ್ಬಿಡ್ತು. ಈ ರೀತಿ ಮಿಸ್ಟೇಕ್ ಆದಾಗ ನಾವು ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನಾವು ಈ ಒಂದು ಮಿಷನ್ ಬಗ್ಗೆ ಅಂತೂ ತುಂಬಾ ನೀವು ಕ್ವಶನ್ ಕೇಳ್ತಾ ಇದ್ದೀರಾ. ಮಿಷನಿಗೆ ಪ್ರೈಸ್ ಎಷ್ಟು, ಆಮೇಲೆ ಇದನ್ನು ಎಲ್ಲರೂ ಸಹ ತೊಗೋಬೋದಾ ಅಂತಂದು. ನನಗೂ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನಾನು ಒಂದು ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಅಂದರೆ 550 ಮಿಷನ್ ಎಲ್ಲರೂ ಸಹ ನೋಡ್ತಾ ಇರ್ತೀರಲ್ವ, ನಾವು ತೊಗೋಬೋದಲ್ವ, ಏನಾದರೂ ಅರ್ನಿಂಗ್ಸ್ ಮಾಡ್ಬೋದು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಇರುತ್ತೆ ಅಲ್ವಾ. ಹಾಗಾಗಿ ನಾವು ತೊಗೋಬೋದಾ ಇಲ್ವಾ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರೆ. ಯಾಕೆ ಅಂದರೆ ಈ ಮಿಷನಲ್ಲಿ ವರ್ಕ್ ಯಾವ ರೀತಿ ಬರುತ್ತೆ, ಆಮೇಲೆ ದಿನಕ್ಕೆ ಎಷ್ಟು ಮಾಡ್ಬೋದು ಅಂತಲೂ ಕೇಳ್ತೀರಾ, ಪ್ರೈಸ್ ಎಷ್ಟು ತೊಗೊಳ್ತೀರಾ ಅಂತ ಕೇಳ್ತೀರಾ. ಅದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬನ್ನಿ, ಈ ಒಂದು ಡಿಸೈನನ್ನು ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ. ಏನು ಈ ಫೋಟೋದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ ಅಂತಲೇ ಹೇಳ್ಬೋದು. ಈ ಡಿಸೈನು ರಿಯಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಅವರು ರಾ ಸಿಲ್ಕ್ ಬಟ್ಟೆ ಬರುತ್ತೆ ನೋಡಿ, ಅದನ್ನು ತೊಗೊಂಬಂದು ಕೊಟ್ಟಿದ್ದರು. ಸ್ಯಾರಿಗೆ 1 ಮೀಟ್ರ್ ಬಟ್ಟೆ ಕೊಟ್ಟಿದ್ದಾರೆ. ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ವರ್ಕು ಅಷ್ಟೇ, ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬಂದಿದೆ. ಆಮೇಲೆ ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವೇನಪ್ಪ ಅಂತಂದು ಹೇಳ್ಬಿಟ್ಟು. ಸೊ ಏನಾಯಿತು ಅಂದರೆ ಇದ್ದಕ್ಕಿದ್ದಂಗೆ ಒಂದು ಮಿಸ್ಟೇಕ್ ಆಗಿಬಿಡ್ತು ಸ್ನೇಹಿತರೆ. ಏನು ಮಾಡೋದಪ್ಪ ಅಂತಲೇ ಅಂದ್ಕೊಳ್ತಾ ಇದ್ದೆ. ಈ ರೀತಿ ನಿಮಗೂ ಏನಾದ್ರೂ ಮಿಸ್ಟೇಕ್ಗಳು ಸಾಕಷ್ಟು ಆಗ್ತಾ ಇರ್ತವೆ ಈ ಮಿಷನಲ್ಲಿ. ನೀವು ಅಂದ್ಕೊಂಡಿರ್ಬೋದು ಏನು ಪ್ರಾಬ್ಲಮ್ ಆಗೋದೇ ಇಲ್ಲ, ನಾವು ಈಸಿಯಾಗಿ ನಾವು ವಿಡಿಯೋ ನೋಡಿದಷ್ಟು ಸುಲಭ ಅಲ್ಲ ಸ್ನೇಹಿತರೆ ಈ ಮಿಷನಲ್ಲಿ ವರ್ಕ್ ಮಾಡೋದು. ಅಂದರೆ ನಾವು ಯೂಟ್ಯೂಬಲ್ಲೆಲ್ಲ ವೀಡಿಯೋಗಳು ನೋಡ್ತಾ ಇರ್ತೀವಲ್ವ, ಶಾರ್ಟ್ ವಿಡಿಯೋ ಆಗಿರ್ಬೋದು, ವೀಡಿಯೋದಲ್ಲಾಗಿರ್ಬೋದು, ಅಷ್ಟು ಸುಲಭ ಇಲ್ಲ ಈ ಒಂದು ಮಿಷನಲ್ಲಿ ವರ್ಕ್ ಮಾಡೋದು. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ತಾನೇ ಇರ್ತವೆ, ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ಮಿಸ್ಟೇಕ್ಗಳು ಆಗ್ತಾನೆ ಇರ್ತವೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ವರ್ಕಲ್ಲೂ ಸಹ ಆಯಿತು. ಸೊ ಈ ಒಂದು ಬ್ಲೌಸ್ ಬಂದುಬಿಟ್ಟು ನಾನೇ ಸ್ಟಿಚ್ ಮಾಡ್ತೀನಿ. ನನಗೆ ಹೇಳಿದ್ದಾರೆ ಅವ್ರು, ನೀವೇ ಸ್ಟಿಚ್ ಮಾಡಿ ಅಂತಂದು ಹೇಳ್ಬಿಟ್ಟು. ಸೊ ಹಾಗಾಗಿ ನಾನೇ ಸ್ಟಿಚ್ ಮಾಡ್ತೀನಿ. ಏನಾದರೂ ಈ ರೀತಿ ಮಿಸ್ಟೇಕ್ಗಳು ಆದಾಗ ನಾವು ಈಸಿಯಾಗಿಯೇ ಸರಿ ಮಾಡ್ಕೋಬೋದು. ನಿಮಗೆ ತೋರಿಸ್ತೀನಿ ನೋಡಿ. ನಾನು ಏನು ಮಿಸ್ಟೇಕ್ ಆಯಿತು ಅಂತಂದರೆ, ಇದು ವರ್ಕ್ ಮಾಡುವಾಗ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ನಿಮಗೆ ಗೊತ್ತಾಗ್ತಾಯಿದೆ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಬಟ್ಟೆನ ಎಕ್ಸ್ಟ್ರಾ ಬಟ್ಟೆಯನ್ನು ಸ್ಟಿಕ್ ಮಾಡಿದ್ದೀನಿ, ಅಂದರೆ ಗಮ್ ಹಾಕಿ. ಅಂದರೆ ಆ ಭಾಗ ಅಲ್ಲಿ ಬಂದುಬಿಟ್ಟು ವರ್ಕ್ ಮಾಡುವಾಗ ಏನಾಯಿತು, ಎಲ್ಲನೂ ಸೈಡಿಂದೆಲ್ಲ ಆಗಿತ್ತು. ಬುಟ್ಟ ಮಧ್ಯ ಸೈಡಿಂದ ಬರುತ್ತೆ ನೋಡಿ, ಅದು ಬರುವಾಗ ಏನಾಯಿತು ಅಂದರೆ ಮಿಷನ್ ಇದ್ದಕ್ಕಿದ್ದಂಗೆ ಈ ರೀತಿ ತುಂಬಾ ಆಗ್ತಾಯಿರುತ್ತೆ ಈ ಮಿಷನ್ಗಳಲ್ಲಿ. ನನಗೇನೋ ಆಗ್ತಾಯಿರುತ್ತೆ. ಅದು ಇಷ್ಟೊಂದು ಮಿಸ್ಟೇಕ್ ಇದೆ ಫಸ್ಟ್ ಅಂತಲೇ ಹೇಳ್ಬೋದು ಆಗಿರೋದು. ಏನು ಅಂದರೆ ಗಂಟು ಥರ ಆಗಿ ಅದು ಬಟ್ಟೆ ಒಳಗಡೆ ಸುತ್ತಕೊಂಡು ದಾರನ ಗಂಟಾಗಿಬಿಡ್ತು. ನಾನು ಏನು ಸೌಂಡ್ ಬರ್ತಾಯಿದೆ ಅಂತ ನಾನೇನು ಮಾಡ್ತಿದ್ದೆ ಅಂದರೆ, ಅದ್ರ ಎದುರುಗಡೆ ಮಿಷನ್ ಎದುರುಗಡೆ ಕೂತಿರಲಿಲ್ಲ. ಒಂದು ಇದ್ರದ್ದೇ ಒಂದು ಸ್ಯಾರಿನ ನಾನು ಜಿಗ್ಜಾಗ್ ಮಾಡ್ತಾಯಿದ್ದೆ ವರ್ಕಿಗೆ ಹಾಕಿಬಿಟ್ಟು. ಸೊ ಅದೇನೋ ಸೌಂಡ್ ಬರ್ತಾಯಿದೆ ಅಂತಂದು ಹೇಳ್ಬಿಟ್ಟು ನಾನು ಬಂದು ಆಫ್ ಮಾಡೋದ್ರೊಳಗೆ ತುಂಬಾ ಗಂಟು ಬಂದುಬಿಡ್ತು. ಸೊ ಆ ಸಮಯದಲ್ಲಿ ಏನಾಯಿತು, ಗಂಟು ಬಂತು. ಆ ಗಂಟನ್ನು ಎಲ್ಲನೂ ತೆಗೆದು, ಗಂಟು ತೆಗೆಯುವಷ್ಟರಲ್ಲಿ ಏನಾಯಿತು ಅಂದರೆ ಬಟ್ಟೆ ಫುಲ್ ಡ್ಯಾಮೇಜು. ಸ್ವಲ್ಪ ಒಂದಷ್ಟು ಅಗಲ ಬಟ್ಟೆ ಏನಾಯಿತು, ಕಿತ್ತೇ ಹೋಗ್ಬಿಡ್ತು, ಕಟ್ಟಾಯಿತು ಅಂತಲೇ ಹೇಳ್ಬೋದು. ಬಟ್ಟೆ ಕಟ್ಟಾಗಿಬಿಡ್ತು. ಏನು ಮಾಡೋದಪ್ಪ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದರದ್ದೇ ಒಂದು ಸೈಡಿನ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಂಡು ಗಮ್ ಹಾಕಿ, ಆ ಜಾಗಕ್ಕೆ ಗಮ್ ಹಾಕಿ ಸ್ಟಿಕ್ ಮಾಡಿದೆ. ಸ್ಟಿಕ್ ಮಾಡಿಬಿಟ್ಟು, ಸಾರಿ ಸ್ನೇಹಿತರೆ, ಒಂದು ಸ್ವಲ್ಪ ಸೌಂಡ್ ಆಗ್ತಾಯಿದೆ. ನಾನು ಮನೆಯಲ್ಲಿ ಇಲ್ಲ. ನನ್ನ ಮಗನಿಗೆ ಹುಷಾರಿರಲಿಲ್ಲ. ಶಿವಮೊಗ್ಗದಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಹಾಸ್ಪಿಟ್ಲಲ್ಲಿದ್ದೀನಿ. ಹಾಗಾಗಿ ಅವನಿಗೆ ಡ್ರಿಪ್ ಹಾಕಿದಾರಲ್ವ, ಅವ್ನು ಮಲಗಿದ್ದಾನೆ. ಹಾಗಾಗಿ ವಿಡಿಯೋನ ಶೇರ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಹುಷಾರಿಲ್ಲ.
ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳ್ತಾ ಇದ್ದೆ ಅಲ್ವಾ ನಾನು, ತುಂಬಾ ಗಂಟಾಗ್ಬಿಡ್ತು. ಆ ಗಂಟನ್ನು ಕಟ್ ಮಾಡಿ ತೆಗೆಯುವಾಗ ಬಟ್ಟೆ ಕಟ್ಟಾಯಿತು. ನಾನೇನು ಮಾಡಿದೆ, ಗಮ್ ಹಾಕಿ ಸ್ಟಿಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಗಮ್ಮನ್ನು ಒಣಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಏನು ಮಾಡಿದೆ, ಆ ಭಾಗದಲ್ಲಿ ಅದ್ರ ಮೇಲೇ ವರ್ಕನ್ನು ಸ್ಟಾರ್ಟ್ ಮಾಡಿದೆ. ಸೊ ಏನಾಯಿತು ಅಂದರೆ, ಆ ಸ್ಟಿಕ್ ಮಾಡಿರೋದೇ ಗೊತ್ತಾಗೋದಿಲ್ಲ, ನಾವು ಎಕ್ಸ್ಟ್ರಾ ಬಟ್ಟೆನಲ್ಲಿ ಅಂಟಿಸಿರೋದೇ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲೇ ವರ್ಕ್ ಆಗಿದೆ ಅದು. ಸೊ ಈ ಕಡೆ ಬಂದಿರುವಂಥದ್ದು ಮೇಲ್ಗಡೆನೂ ಅಷ್ಟೇ, ಅದನ್ನು ಈ ಕಡೆ ಬಂದಿರುವಂಥದ್ದು ಅಷ್ಟೇ ನಾವು ಕಟ್ ಮಾಡಿ ಫೋಲ್ಡ್ ಮಾಡ್ಕೊತೀವಲ್ವ, ಹೊಲಿಗೆ ಏನು ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಆವಾಗ ಹೋಗ್ಬಿಡುತ್ತೆ, ಅದು ಏನಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇದು 9.5 ಇಂಚು ಇರೋದ್ರಿಂದ ಇವ್ರದ್ದು ಡೀಪ್ ನೆಕ್ಕು, ಅದು ಏನು ಅದನ್ನು ಬಟ್ಟೆ ಅಂಟಿಸಿದ್ವಿ ನೋಡಿ ಎಕ್ಸ್ಟ್ರಾ ಪಾರ್ಟು, ಅದು ಬರೋದಿಲ್ಲ, ಅಷ್ಟೊಂದೇನು ಬರೋದಿಲ್ಲ. ಅದು ಕಟ್ ಮಾಡಿ ತೆಗಿಬೋದು, ಅದನ್ನು ಹೋಗುತ್ತೆ. ಅದು ನಾನೇ ಒಂದು ಬಟ್ಟೆನ ಸ್ಟಿಚ್ ಮಾಡೋದ್ರಿಂದ ಇದನ್ನು ಬ್ಲೌಸನ್ನು ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಏನೂ ಗೊತ್ತಾಗದೇ ತೀರ ಮಾಡ್ಬೋದು. ಆದರೆ ಏನಾಗಿದೆ ಅಂದರೆ, ನನ್ನ ಅದೃಷ್ಟಕ್ಕೆ ಇದು ಮೇಲ್ಗಡೆನೇ 1 ಇಂಚ್ ಕಟ್ ಮಾಡಿ ತೆಗೆಯೋದ್ರೊಳಗೆ ಆಗಿದೆ ಅಲ್ವಾ. ಇದ್ರ ಬದಲು ಏನಾರ ಮಧ್ಯಭಾಗದಲ್ಲಿ ಈ ಥರ ಆಗಿದ್ದರೆ ಸೊ ಅಷ್ಟೊಂದೇನು ಕಾಣಿಸ್ತಾ ಇರಲಿಲ್ಲ. ಆದರೆ ಎಲ್ಲಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ಮಿಷನಲ್ಲಿ ವರ್ಕ್ ಮಾಡುವಾಗ ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಆ ಥರ ಆದಾಗ ಏನು ಮಾಡೋಕ್ಕಾಗೋದಿಲ್ಲ. ಈ ರೀತಿ ಏನಾದರೂ ನಾವು ಮಾಡಿಕೊಂಡು ಅಕಸ್ಮಾತ್ ತುಂಬಾ ಆಗಿತ್ತು ಅಂದರೆ ನಾವು ಕಸ್ಟಮರಿಗೆ ಹೇಳ್ಬಿಡ್ಬೇಕು, ಈ ರೀತಿ ಮಿಸ್ಟೇಕ್ ಆಗಿದೆ ಅಂತಂದು ಹೇಳ್ಬಿಡ್ಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ನಾವು ಹೇಳ್ದೆ ಹಾಗೆ ಕೊಟ್ಟಾಗ ಅವರು ನೆಕ್ಸ್ಟ್ ಟೈಮ್ ನಮಗೆ ಬಟ್ಟೆನ ಏನು ಹೇಳ್ತೀವಿ ವರ್ಕಿಗೆ ಕೊಡದೇ ಇರ್ಬೋದು, ಅಥವಾ ನಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ ಬಂದುಬಿಡುತ್ತೆ ಅವರಿಗೆ. ಸೊ ಇವರು ನಾವು ಚೆನ್ನಾಗಿರೋದು ಇಷ್ಟಪಟ್ಟು ಸೀರೆ ತೊಗೊಂಡಿರ್ತಾರೆ, ಇಷ್ಟಪಟ್ಟು ವರ್ಕಿಗೆ ಕೊಟ್ಟಿರ್ತಾರೆ, ಏನೋ ಒಂದು ಅವ್ರದ್ದೊಂದು ಇದು ಇರುತ್ತೆ ಅಲ್ವಾ, ಖುಷಿಯಿಂದ ನಾವು ಒಂದು ವರ್ಕ್ ಮಾಡಿಸ್ಕೊಂಡು ಉಟ್ಕೋಬೇಕು, ಹಾಕ್ಕೋಬೇಕು ಅನ್ನೋ ಅಂಥದ್ದು ಒಂದು ಇರುತ್ತೆ ಅವ್ರಿಗೂ. ಆದರೆ ನಾವು ಈ ರೀತಿ ಏನಾದರೂ ಮಿಸ್ಟೇಕ್ ಮಾಡಿದಾಗ ಅವ್ರಿಗೆ ಬೇಜಾರಾಗಿಬಿಡುತ್ತೆ, ಮತ್ತೊಂದು ಸರಿ ಅವರು ಕಸ್ಟಮರ್ ನಮ್ಮ ಹತ್ರ ಬರೋದೇ ಇಲ್ಲ. ಹಾಗಾಗಿ ನಾವು ಹುಷಾರಾಗಿ ಈ ರೀತಿಯಲ್ಲಿ ಸರಿ ಮಾಡ್ಕೊಂಡು, ಏನಾರ ಮಿಸ್ಟೇಕ್ ಆದಾಗ ಸರಿ ಮಾಡಿಕೊಂಡು, ಏನಾದರೂ ಜಾಸ್ತಿ ಆಗಿತ್ತಪ್ಪ ಅಂದರೆ ನಾವು ಕಸ್ಟಮರ್ ಹತ್ರ ಹೇಳ್ಬಿಡಬೇಕು. ಹೇಳಿದಾಗ ಹೌದಾ ಸರಿ ಬಿಡಿ, ಏನೋ ಗೊತ್ತಾಗದೆ ಆಗಿದೆ ಅಂದ್ಕೊಂಡು ಸುಮ್ಮನಾಗಿಬಿಡ್ತಾರೆ. ಸೊ ಇದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಈ ಒಂದು ಮಿಷನಲ್ಲಿ ವರ್ಕ್ ಮಾಡುವಾಗ ಏನಾದರೂ ಸಹ ಮಿಸ್ಟೇಕ್ಗಳು ಆಗ್ತಾನೇ ಇರ್ತವೆ. ಎದುರಿಗೆ ಕೂತಿದ್ರೂ ಆಗ್ತವೆ, ನಾವು ಸೈಡಿಗೆ ಹೋಗಿದ್ರೂ ಆಗ್ತಾನೇ ಇರ್ತವೆ. ಸೊ ಆದಾಗ ನಾವು ಈ ಥರ ಆಗ್ಬಿಡ್ತಲ್ಲ ಅಂತ ಅನ್ನೋದಕ್ಕಿಂತ ಏನು ಮಾಡಿದರೆ ಸರಿ ಹೋಗ್ಬೋದು ಅನ್ನೋದನ್ನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ ಆಮೇಲೆ ಅದನ್ನು ಒಂದು ಸರಿ ಮಾಡ್ಕೊಂಡು ವರ್ಕನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು. ಸೊ ನನಗೆ ತಿಳಿದಿರುವಂಥ ಇದನ್ನು ಶೇರ್ ಮಾಡಬೇಕು. ಯಾರಾದರೂ ಹೊಸ್ದಾಗಿ ತೊಗೊಳ್ತಾ ಇರ್ತೀರ, ಹೊಸ್ದಲ್ಲಿ ವರ್ಕ್ ಮಾಡ್ತಾ ಇರ್ತೀರಲ್ವ, ಅವರಿಗೆ ತುಂಬ ದಿನದಿಂದ ವರ್ಕ್ ಮಾಡ್ತಾ ಇರೋವಂಥವ್ರಿಗೆ ಏನೂ ಅನಿಸೋದಿಲ್ಲ. ಏನಾದರೂ ಒಂದು ಈ ಥರ ಆದಾಗ ಸರಿ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಹೊಸ್ದಾಗಿ ತೊಗೊಂಡು ಮಾಡ್ತಾ ಇರೋವಂಥವ್ರಿಗೆ ಈ ಥರ ಆದಾಗ ಅಯ್ಯೋ ಈ ಥರ ಆಗ್ಬಿಡ್ತಲ್ಲಪ್ಪ ಅನ್ನುವಂಥ ಗಾಬರಿ ಆಗೋವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಏನು ಗಾಬರಿ ಆಗೋವಂಥದ್ದು ಏನು ಬೇಡ. ಈ ರೀತಿ ಏನಾದರೂ ಯೋಚನೆ ಮಾಡಿಕೊಂಡು ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ನೀವು ಸರಿ ಮಾಡ್ಕೊಳ್ಳಿ ಅಂತಂದು ಹೇಳಿ, ಹೊಸ್ದಾಗಿ ತೊಗೊಳ್ಳೋ ಅಂಥವರಿಗೆ, ಹೊಸ್ದಲ್ಲಿ ವರ್ಕ್ ಮಾಡ್ತಾ ಇರೋವಂಥವ್ರಿಗೆ ಯೂಸ್ ಆಗ್ಬೋದು ಅಂತಂದು ಹೇಳ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ರೀತಿ ಏನಾದರೂ ಮಿಸ್ಟೇಕ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಒಂದು ಸ್ವಲ್ಪ ತಡ ಆದರೂ ಚಿಂತೆ ಇಲ್ಲ, ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ವಿಡಿಯೋಗಳು ಯೂಸ್ಫುಲ್ ಅನ್ನಿಸ್ತಾ ಇದ್ದಾವೆ ನನ್ನ ಒಂದು ಚಾನಲ್ನಲ್ಲಿ ಅಂತ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನನಗೆ ತುಂಬಾ ಖುಷಿಯಾಗುತ್ತೆ, ಹೌದಲ್ವಾ, ನನ್ನ ಒಂದು ವಿಡಿಯೋಗಳಿಂದ ಯಾರಿಗಾದರೂ ಹೆಲ್ಪ್ ಆಗಿದೆ ಅಲ್ವಾ, ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನಗೆ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.